ನಮ್ಮಮ್ಮಂಗೆ ನನ್ನ ಕೋಪ ಬರೆಸ್ದಾಗೆಲ್ಲ ನಿಂಗೆ ಸರಿಯಾಗಿ ಮಕ್ಕಳಿಗೆ ಯಾರು ಇಲ್ಲ ಅಂತ ಬೈತಾ ಇದ್ರು. ಮೋಸ್ಟ್ಲಿ ಆ ದೇವ್ರು ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ಟ ಅನ್ಸುತ್ತೆ. ಅದಕ್ಕೆ ಇವನ್ನ ತಯಾರು ಮಾಡಿ ಕಳ್ಸಿದ್ದಾನೆ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಮತ್ತೆ ಹೇಗಿದ್ದೀರಾ ಎಲ್ಲರೂ? ಇವತ್ತು ನನ್ನ ಮಾರ್ನಿಂಗ್ ಈ ಬ್ಯೂಟಿಫುಲ್ ವ್ಯೂ ಇಂದ ಶುರು ಆಯ್ತು. ಬ್ರೇಕ್ಫಾಸ್ಟ್ಗೆ ರೊಟ್ಟಿ ಮತ್ತೆ ಕಾಯಿ ಚಟ್ನಿ ತಿಂದು ಬ್ರೇಕ್ಫಾಸ್ಟ್ ಮುಗಿಸಿ ನನ್ನ ಮಗನ ಕೈಲಿ ಸ್ವಲ್ಪ ಭಜನೆ ಮಾಡಿಸಿದ್ವಿ. ಅವ್ನ ಕತ್ತಲಿರೋ ಕರಿಮಣಿ ಸರ ನಮ್ಮ ಅಮ್ಮಂದು. ಯಾವಾಗ್ಲೂ ಎಲ್ಲಾರ ತಾಳಿ ಸರಕ್ಕೂ ಕೈ ಹಾಕ್ತಾನೆ ಅಂತ ನಮ್ಮಮ್ಮ ನೀನೇ ಇಟ್ಕೊ ಅಂತ ಅವ್ನಿಗೆ ಹಾಕ್ಬಿಟ್ಟಿದ್ದಾರೆ. ಮಧ್ಯಾಹ್ನ ಊಟಕ್ಕೆ ಮಶ್ರೂಮ್ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ಕೊಂತಾ ಇದ್ದೆ. ಮೀನ್ ವೈಲ್ ನಿಮ್ಮ ಹತ್ರನೂ ರೆಸಿಪಿ ಶೇರ್ ಮಾಡ್ಕೊಂತೀನಿ. ಮಶ್ರೂಮ್ನೆಲ್ಲ ಚೆನ್ನಾಗಿ ಕಟ್ ಮಾಡ್ಕೊಂಡು ಅದನ್ನ ಉಪ್ಪು ಹಾಕಿ ನೀರಲ್ಲಿ ಒಂದು 20 ಮಿನಿಟ್ಸ್ ನೆನೆ ಹಾಕ್ಬಿಡಿ. ಒಗ್ಗರಣೆಗೆ ಒಂದು ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ. ಮಸಾಲಾ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದಿಡಿ ಪುದೀನ, ಒಂದಿಡಿ ಕೊತ್ತಂಬರಿ, ಒಂದ್ ಗಡ್ಡೆ ಬೆಳ್ಳುಳ್ಳಿ, 1 ಇಂಚ್ ಆಗುವಷ್ಟು ಶುಂಠಿ, ಮತ್ತೆ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನಕಾಯಿ ತಗೊಂಡು ಒಂದ್ ಸ್ವಲ್ಪ ಸಾಲ್ಟ್ ಹಾಕಿ ನೀರ್ ಹಾಕಿ ಗಟ್ಟಿಗೆ ರುಬ್ಕೊಳ್ಳಿ. ಆಮೇಲೆ ಒಂದು ಕುಕ್ಕರಿಗೆ ಸ್ವಲ್ಪ ಆಯಿಲ್ ಹಾಕಿ ಪಲಾವ್ ಮಸಾಲ ಎಲ್ಲ ಆಡ್ ಮಾಡಿ. ಪಲಾವ್ ಮಸಾಲ ಎಲ್ಲ ಗಮ್ ಅಂತ ಸ್ಮೆಲ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಆನಿಯನ್ ಆಡ್ ಮಾಡಿ. ಆನಿಯನ್ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಪಲಾವ್ ಬಿರಿಯಾನಿಗೆಲ್ಲ ಆನಿಯನ್ ಡೀಪ್ ಫ್ರೈ ಆದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಮಶ್ರೂಮ್ನ ಆಡ್ ಮಾಡ್ಕೊಳ್ಳಿ. ಆ ಮಶ್ರೂಮ್ಗೆ ಸ್ವಲ್ಪ ಸಾಲ್ಟ್ ಮತ್ತೆ ಸ್ವಲ್ಪ ಟರ್ಮರಿಕ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ಆ ಮಶ್ರೂಮ್ ಅಲ್ಲಿರೋ ನೀರೆಲ್ಲ ಬಿಟ್ಟು ಆ ನೀರೆಲ್ಲ ಹೀರ್ಕೊಂಡು ಬರೀ ಆಯಿಲ್ ಮಾತ್ರ ಉಳ್ಕೊಳ್ಳೋವರೆಗೂ ಸ್ಟವ್ನ ಲೋ ಫ್ಲೇಮಲ್ಲಿ ಇಡಿ. ಮಶ್ರೂಮ್ ಫ್ರೈ ಆದ್ಮೇಲೆ 2 ಟೊಮೊಟೊನ ಚಿಕ್ಕ ಚಿಕ್ಕ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ಅದಕ್ಕೆ ಆಡ್ ಮಾಡಿ. ಆಮೇಲೆ ಅದಕ್ಕೆ ರುಬ್ಬಿಟ್ಟಿರೋ ಮಸಾಲೆನ ಹಾಕ್ಬಿಟ್ಟು ಮಸಾಲೆ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನೀವು ಅಕ್ಕಿ ತಗೊಂಡಿರೋ ಗ್ಲಾಸಲ್ಲೇನೆ ಆ ಅಕ್ಕಿಗೆ ಸರಿಯಾಗಿ ಡಬಲ್ ನೀರು ಹಾಕೊಳ್ಳಿ. ಅಂದ್ರೆ 1 ಗ್ಲಾಸ್ ತಗೊಂಡಿದ್ರೆ 2 ಗ್ಲಾಸ್ ನೀರು ಆ ಥರ. ನಾನಿಲ್ಲಿ 2.5 ಗ್ಲಾಸ್ ಅಕ್ಕಿ ತಗೊಂಡಿರೋದ್ರಿಂದ 5 ಗ್ಲಾಸ್ ನೀರು ಆಡ್ ಮಾಡಿದ್ದೀನಿ. ಅಕ್ಕಿ ಹಾಕಿ ಕುದಿ ಬಂದ್ಮೇಲೆ ಕ್ಯಾಪ್ ಹಾಕಿ 2 ವಿಶಿಲ್ ಓಡಿಸಿ. ಫೈನಲಿ ಮಶ್ರೂಮ್ ಪಲಾವ್ ರೆಡಿ ಆಯ್ತು. ಊಟ ಮುಗಿಸಿ ಮಕ್ಕಳೆಲ್ಲ ಬಂದಿದ್ರು ಅಂತ ಅವ್ರ ಜೊತೆ ಕೂತು ಸ್ವಲ್ಪ ಹೊತ್ತು ಕಳ್ಳ ಪೊಲೀಸ್ ಆಡಿದೆ. ತುಂಬಾ ದಿನ ಆಗೋಗ್ಬಿಟ್ಟಿತ್ತು ಹಿಂಗೆಲ್ಲ ಆಟ ಮುಗಿಸಿ ನಾನೇ ಟಾಪಲ್ಲಿ ಇರ್ತೀನಿ ಅಂತ ಟೋಟಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಾನೇ ಲಾಸ್ಟ್ ಅಲ್ಲಿ ಇದ್ದೆ. ಓಕೆ, ಇವತ್ತಿನ